ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಈ ಬೇಸಿಗೆ ಕಾಲದಲ್ಲಿ ತಂಪು ತಂಪಾಗಿ ಸೋರೆಕಾಯಿ ಮೊಸರುಗೊಜ್ಜು ಅಥವಾ ಸೋರೆಕಾಯಿ ಮೊಸರು ಪಚ್ಚಡಿ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಬೇಸಿಗೆ ಕಾಲದಲ್ಲಿ ಮೊಸರು ಅಥವಾ ಮಜ್ಜಿಗೆ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಆದಷ್ಟು ಮೊಸರಲ್ಲಿ ಈ ರೀತಿ ತರಕಾರಿನ ಬೆರೆಸಿ ಮೊಸರುಗೊಜ್ಜು ಅಥವಾ ಮೊಸರು ಪಚ್ಚಡಿನ ಟ್ರೈ ಮಾಡಿದರೆ ತುಂಬಾ ಹೊಟ್ಟೆಗೆ ತಂಪು ಅನ್ಬೋದು. ಬನ್ನಿ, ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಸೋರೆಕಾಯಿ ಮೊಸರು ಪಚ್ಚಡಿ ಅಥವಾ ಸೋರೆಕಾಯಿ ಮೊಸರುಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ರೀತಿ ದಪ್ಪ ಗಾತ್ರದ ಒಂದು ಸೋರೆಕಾಯಿನ ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ ಫುಲ್ ಸೋರೆಕಾಯಿನ ಬಳಸ್ತಿಲ್ಲ, ಒಂದು ಕಾಲು ಭಾಗದಷ್ಟು ಮಾತ್ರ ನಾನಿಲ್ಲಿ ಬಳಸ್ತಾ ಇದ್ದೇನೆ. ನೋಡಿ, ಈ ರೀತಿ ಒಂದು ಕಾಲು ಭಾಗದಷ್ಟು ಸೋರೆಕಾಯಿನ ಸಿಪ್ಪೆನ ಸ್ವಲ್ಪ ಎರೆದು ಈ ಸೈಜ್ಗೆ ಕಟ್ ಮಾಡಿ ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಪಾತ್ರೆಗೆ ಈ ಸೋರೆಕಾಯಿನ ಸೇರಿಸಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆನಂತರ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಲೋ ಟು ಮೀಡಿಯಂ ಉರಿಲಿ ಈ ಸೋರೆಕಾಯಿ ಸಾಫ್ಟಾಗಿ ಬೇಯುವವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡ್ತೇನೆ. ನಂತರ ಇನ್ನೊಂದು ಕಡೆ ಇನ್ನೊಂದು ಬಟ್ಲನ್ನು ತೆಗೆದುಕೊಳ್ತೇನೆ. ಈ ಬಟ್ಲಿಗೆ 1.5 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆದಷ್ಟು ಈ ರೀತಿ ಗಟ್ಟಿ ಮೊಸರನ್ನೇ ನಾವಿಲ್ಲಿ ಬಳಸಬೇಕಾಗುತ್ತೆ. ಗಟ್ಟಿ ಮೊಸರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಮ್ಮೆ ಬೀಟ್ ಮಾಡ್ಕೊಳ್ತಾ ಇದ್ದೇನೆ. ಆದಷ್ಟು ಈ ರೀತಿ ಮೊಸರು ಗೊಜ್ಜು ಅಥವಾ ಮೊಸರು ಪಚ್ಚಡಿ ಮಾಡಬೇಕಾದ್ರೆ ಲೈಟಾಗಿ ಹುಳಿ ಇರೋವಂಥ ಮೊಸರನ್ನು ತಗೋಬೇಕಾಗುತ್ತೆ. ಚೆನ್ನಾಗಿ ಬೀಟ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಹಸಿ ಸಾಸಿವೆನೇ ನಾವಿಲ್ಲಿ ಕುಟ್ಟಿ ಪುಡಿ ಮಾಡಿ ಸಾಸಿವೆ ಪುಡಿನ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೇರಿಸಿ ಅನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಬೀಟ್ ಮಾಡಿ. ನೋಡಿ, ಈ ರೀತಿ ಬೀಟ್ ಮಾಡಿ ಈಗ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಇಲ್ಲಿ ಸೋರೆಕಾಯಿನ ತೋರಿಸ್ತಾ ಇದ್ದೇನೆ, ನೋಡ್ಬೋದು ನೀರಿನ ಅಂಶ ಎಲ್ಲ ಡ್ರೈ ಆಗಿ ಈ ಸೋರೆಕಾಯಿ ಫುಲ್ ಸಾಫ್ಟ್ ಆಗಿ ಬೇಯೋವರೆಗೂ ಇದೇ ರೀತಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ, ಹಾಗೆಯೇ ಸೋರೆಕಾಯಿ ಸಹ ಸಾಫ್ಟ್ ಆಗಿ ಬೆಂದಿದ್ದಾವೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಗ್ಯಾಸ್ ಮೇಲೆ ಇನ್ನೊಂದು ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಪಚ್ಚಡಿಗೆ ಒಗ್ಗರಣೆಗೆ ಅಂತ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ. ಇದಕ್ಕೆ 10ರಿಂದ 12 ಕಾಳು ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತೇನೆ. ಎಣ್ಣೆಯಲ್ಲಿ ಸ್ವಲ್ಪ ಮೆಂತ್ಯ ಕಾಳನ್ನು ಫ್ರೈ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ಸಾಸಿವೆ ಅನಂತರ ಸ್ವಲ್ಪ ಜೀರಿಗೆನ ಸೇರಿಸಿ ಸಾಸಿವೆ ಜೀರಿಗೆ ಚಿಟಪಟ ಅನ್ನೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಅನಂತರ ಒಂದು ಒಣಮೆಣಸಿನ್ಕಾಯಿನ ಈ ರೀತಿ ಮುರಿದು ಸೇರಿಸ್ಕೊಳ್ತೇನೆ. ಅನಂತರ ಇದಕ್ಕೆ ಸ್ವಲ್ಪ ಶುಂಠಿ ಹಾಗೂ ಒಂದೆರಡು ಹಸಿಮೆಣಸಿನ್ಕಾಯಿನ ಕುಟ್ಟಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 2ರಿಂದ 3 ಎಸ್ಲಾಗುವಷ್ಟು ಬೆಳ್ಳುಳ್ಳಿನೂ ಸಹ ಈ ರೀತಿ ಜಜ್ಜಿ ಒಗ್ಗರಣೆಗೆ ಸೇರಿಸಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಫ್ರೈ ಮಾಡಿದ ನಂತರ ಇದಕ್ಕೆ 2 ಮೀಡಿಯಂ ಗಾತ್ರದ ಈರುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಸೇರಿಸಿ ಮತ್ತೆ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈರುಳ್ಳಿ ಒಂದು 75% ಭಾಗ ಬೆಂದರೆ ಸಾಕು, ಫುಲ್ ಸಾಫ್ಟಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮೊಸರುಗೊಜ್ಜಲ್ಲಿ ಈರುಳ್ಳಿ ಹಸಿಯಾಗಿ ಸ್ವಲ್ಪ ಬಾಯಿಗೆ ಅಲ್ಲಲ್ಲಿ ಸಿಕ್ಕಿದ್ರೇ ತುಂಬಾ ಟೇಸ್ಟಿಯಾಗಿರೋದು. ಹಾಗೆಯೇ ಸ್ವಲ್ಪ ಇದಕ್ಕೆ ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತಿನ್ನಬೇಕಾದ್ರೆ ಈರುಳ್ಳಿ ಸಪ್ಪೆ ಅನ್ನಿಸ್ಬಾರ್ದು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿನ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದೇನೆ. ಇದಕ್ಕೆ ಚಿಟಿಕೆ ಆಗುವಷ್ಟು ಅರಿಶಿನ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಸಾಲೆ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಆನಂತರ ಗಟ್ಟಿ ಮೊಸರಿಗೆ ನಾವು ಬೇಯಿಸಿಟ್ಟಂತಹ ಸೋರೆಕಾಯಿ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಸೋರೆಕಾಯಿ ಮಿಶ್ರಣ ಫುಲ್ ತಣ್ಣಗಾದ ನಂತರ ನಾವಿಲ್ಲಿ ಮೊಸರಿಗೆ ಸೇರಿಸ್ಕೊಳ್ತಾ ಇದ್ದೇವೆ. ಹಾಗೆಯೇ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನಂತರ ಒಗ್ಗರಣೆ ಎಲ್ಲ ಫುಲ್ ತಣ್ಣಗಾಗಿದೆ ಅಂದಾಗ ಒಗ್ಗರಣೆನೂ ಸಹ ಈ ಮೊಸರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಮೊಸರು ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗುತ್ತೆ. ಹಾಗಾಗಿ ಗಟ್ಟಿ ಮೊಸರನ್ನೇ ನಾವಿಲ್ಲಿ ಬಳಸಬೇಕಾಗುತ್ತೆ. ನೋಡಿ, ಸೋರೆಕಾಯಿ ಮೊಸರು ಗೊಜ್ಜು ಅಥವಾ ಸೋರೆಕಾಯಿ ಮೊಸರು ಪಚ್ಚಡಿ ರೆಸಿಪಿ ರೆಡಿ ಆಯಿತು. ಈ ಪಚ್ಚಡಿ ರೆಸಿಪಿ ಚಪಾತಿ, ಅನ್ನ ಯಾವುದೇ ಕಾಂಬಿನೇಷನ್ ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬಿಸಿಲಿನಲ್ಲಿ ಬಿಸಿ ಅನ್ನದ ಜೊತೆಗೆ ಈ ರೀತಿ ಮೊಸರು ಪಚ್ಚಡಿ ಇತ್ತು ಅಂದಲ್ಲಿ ಇನ್ನೂ 1 ಸ್ಪೂನ್ ಆಗುವಷ್ಟು ಅನ್ನ ಹೆಚ್ಚಾಗಿ ಊಟ ಮಾಡ್ಬೋದು. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಸೋರೆಕಾಯಿ ಮೊಸರು ಗೊಜ್ಜು ಅಥವಾ ಸೋರೆಕಾಯಿ ಮೊಸರು ಪಚ್ಚಡಿ ರೆಸಿಪಿ ಮಾಡುವ ವಿಧಾನ. ಈ ಮೊಸರು ಪಚ್ಚಡಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.